11ನೇ ಅಧ್ಯಾಯದ 27ನೇ ಶ್ಲೋಕ. ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ವಕ್ತ್ರಾಣಿ ತೇ ತ್ವರಮಾಣಾಃ ವಿಶಂತಿ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ಅಂದ್ರೆ ಭಗವಂತನ ಭಯಾನಕವಾಗಿರತಕ್ಕಂತಹ ಮುಖ, ಅಲ್ಲಿ ಯಾವ ರೀತಿಯಲ್ಲಿ ಇವರೆಲ್ಲರೂ ಕೂಡ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ. ತೇ ದಂಷ್ಟ್ರಾಕರಾಳಾನಿ ಭಯಾನಕಾನಿ. ಇನ್ನ ದಂಷ್ಟ್ರಾಕರಾಳಗಳು ದಂಷ್ಟ್ರ ಅಂದ್ರೆ ಹೊಲ್ಲು, ಅದೇಗಿದೆ, ಕರಾಳವಾಗಿದೆ, ಭಯಾನಕವಾಗಿದೆ, ಅಂದ್ರೆ ಭಯಂಕರವಾಗಿರುವಂಥದ್ದು. ಅದು ಭಯವನ್ನು ಉಂಟು ಮಾಡಿಸ್ತಾ ಇದೆ. ನೋಡಿದ್ರೆ ಸಾಕು ಮತ್ತೊಬ್ಬರಿಗೆ ಭಯವನ್ನು ಉಂಟು ಮಾಡುತ್ತೆ. ಹಾಗೆ ಭಯವನ್ನು ಹುಟ್ಟಿಸುವಂತಹ ತೇ ವಕ್ತ್ರಾಣಿ, ನಿನ್ನ ಬಾಯಿ ಒಳಗಡೆ ಎಲ್ಲರೂ ವಿಶಂತಿ, ಹಿಂದೆ ಬಂತಲ್ಲ, ದುರ್ಯೋಧನ ಪುತ್ರ, ಧೃತರಾಷ್ಟ್ರ ಪುತ್ರರು, ಭೀಷ್ಮಾಚಾರ್ಯರು ಎಲ್ಲರೂ ನಿನ್ನ ವದನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಹೇಗೆ? ವರಮಾಣಾಹ ವಿಶಂತಿ, ಎಲ್ಲರೂ ನಾ ಮುಂದೆ ತಾ ಮುಂದೆ, ನಾ ಮುಂದೆ ತಾ ಮುಂದೆ ಅಂತ ಬಂದು ಬಿದ್ದು ಸಾಯ್ತಾ ಇದ್ದಾರೆ ಅಂತ ಅರ್ಥ. ಎಲ್ಲರೂ ನಿನಗೆ ಎಲ್ಲರೂ ಬಲಿಯಾಗ್ತಾ ಇದ್ದಾರೆ. ನಿನ್ನ ಮುಂದೆ ಯಾರು ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ನಿನಗೆ ಬಲಿಯಾಗ್ತಾ ಇದ್ದಾರೆ, ಎಲ್ಲರೂ ನಿನಗೆ ಆಹುತಿ ಆಗ್ತಾ ಇದ್ದಾರೆ. ನಿನ್ನ ಭಯಾನಕ ರೂಪಕ್ಕೆ ಎಲ್ಲರೂ ತಮ್ಮನ್ನು ತಾವು ಒಪ್ಪಿಸಿಕೊಳ್ತಾ ಇದ್ದಾರೆ. ಕೇಚಿತ್ ವಿಲಗ್ನಾಃ ದಶನಾಂತರೇಷು, ಕೆಲವರು ದಶನಾಂತರ, ದಶನ ಅಂದ್ರೆ ಹಲ್ಲು ಅಂತ ಅರ್ಥ, ಆ ಹಲ್ಲಿನ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ವೇಗವಾಗಿ ಬಂದು ಬಾಯಲ್ಲಿ ಬೀಳುವಾಗ ಅದೇನಾಗಿದೆ, ಒಂದಿಷ್ಟು ಜನ ಆ ಹಲ್ಲಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಕೇಚಿತ್ ದಶನಾಂತರೇಷು ವಿಲಗ್ನಾಃ, ಭಗವಂತನ ಭಯಾನಕವಾದ ದಂಷ್ಟ್ರಾಗಳಿದ್ದಾವಲ್ಲ, ಹಲ್ಲುಗಳ ಮಧ್ಯದಲ್ಲಿ ಅಲ್ಲಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕೆಲವರು ಚೂರ್ಣಿತೈಹಿ ಉತ್ತಮಾಂಗೈಹಿ ಸಂದೃಶ್ಯಂತೆ, ಅಂದ್ರೆ ಅವರ ಉತ್ತಮಾಂಗ ಅಂದ್ರೆ ಯಾವುದು? ತಲೆ. ಮನುಷ್ಯನಿಗೆ ಏನಿಲ್ಲದಿದ್ರೂ ಪರವಾಗಿಲ್ಲ, ತಲೆ ಇರಬೇಕು ಅಲ್ವಾ, ಬುದ್ಧಿ ಇರಬೇಕು. ಮತ್ತು ತಲೆ ಎತ್ತರದಲ್ಲಿರುವಂಥದ್ದು, ಮೇಲಿರುವಂತ, ಹಾಗಾಗಿ ಉತ್ತಮಾಂಗ ಅಂತ ಹೆಸರು. ಕೆಲವರು ಚೂರ್ಣಿತೈಹಿ ಉತ್ತಮಾಂಗೈಹಿ, ತಲೆಯೆಲ್ಲ ಪುಡಿಯಾದಂತೆ ಕಾಣಿಸ್ಕೊಳ್ತಾ ಇದ್ದಾರೆ. ತಲೆಯೆಲ್ಲ ಪೂರ್ತಿ ಏನಾಗಿದೆ, ಪುಡಿಯಾಗಿ ಹೋಗಿದೆ. ಅಂದ್ರೆ ನೆಲಕ್ಕೆ ಅಪ್ಪಳಿಸಿದ್ರೆ ತಲೆ ಮೊದಲು ನೆಲಕ್ಕೆ ಬಡಿಯತ್ತಲ್ವಾ, ಹಾಗೆ ಒಬ್ಬ ವೀರ ಮತ್ತೊಬ್ಬ ಪರಾಕ್ರಮಿಯನ್ನ ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಅವನ ತಲೆಯೆಲ್ಲ ಪುಡಿಯಾಗಿರುವಂತೆ ಕಾಣ್ತಾ ಇದೆ ಅಂತ. ಇಲ್ಲಿ ಸ್ವಾರಸ್ಯ ಅಂತ ಹೇಳಿದ್ರೆ, ಇದು ಯಾವುದೂ ನಡೆದಿಲ್ಲ. ಯಾಕೆ? ಇದೆಲ್ಲ ಯುದ್ಧ ಶುರು ಆಗೋದಕ್ಕಿಂತ ಮೊದಲು, ಯುದ್ಧ ಶುರುವಾದ ಮೇಲೆ ಸಾಯೋದು, ತಲೆಯೆಲ್ಲ ಪುಡಿ ಮಾಡ್ಕೊಳ್ಳೋದು, ಇದೆಲ್ಲ ಆಮೇಲೆ. ಯುದ್ಧವೇ ಶುರುವಾಗದೆ ಇದೆಲ್ಲ ಹೇಗೆ ಅರ್ಜುನನಿಗೆ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಭಗವಂತನ ಅನುಗ್ರಹ, ದೇವರ ಒಂದು ಅನುಗ್ರಹದಿಂದಾಗಿ ಮುಂದೆ ನಡೆಯೋದೆಲ್ಲವೂ ಕೂಡ ಏನಾಗ್ತಾ ಇದೆ, ಅರ್ಜುನನ ಕಣ್ಣಿಗೆ ಕಾಣ್ತಾ ಇದೆ. ಇದು ಭಗವಂತನ ಒಂದು ಅನುಗ್ರಹ. ಮುಂದೆ ಏನೇನ್ ನಡೆಯುತ್ತೆ ಅದೆಲ್ಲವೂ ಕೂಡ ಅರ್ಜುನನ ಕಣ್ಣಿಗೆ ಬಂದು ಬೀಳ್ತಾ ಇದೆ. ಅದಕ್ಕೊಂದು ರಾಯರು ತಮ್ಮ ವ್ಯಾಖ್ಯಾನದ ಉದಾಹರಣೆ ಹೇಳ್ತಾರೆ. ಅಂದ್ರೆ ಅಲ್ಲೊಮ್ಮೆ ಪುರೂರವ ಅಂತ ಒಬ್ಬ ರಾಜ, ಪುರೂರವ ಅನ್ನೋ ರಾಜ ಅವನು ಬಹಳ ಸೌಂದರ್ಯವಂತ ರಾಜ. ಅಂದ್ರೆ ಹಾಗೆ ಒಳ್ಳೆ ವರ್ಚಸ್ಸಿರುತ್ತೆ, ಮುಖ ತೇಜಸ್ಸಿರುತ್ತೆ, ದೈಹಿಕವಾದ ಶಕ್ತಿ ಎಲ್ಲ ಇರುತ್ತೆ. ಅವನು ಅಶ್ವಿನಿ ದೇವತೆಗಳ ಕಣ್ಣಿಗೆ ಬಿಡುತ್ತಾನೆ. ಇಡೀ ಲೋಕದಲ್ಲಿ ಎಲ್ಲರ ಕಣ್ಣಿಗೆ ಆ ರಾಜ ದೈಹಿಕ ಪರಾಕ್ರಮ, ಒಳ್ಳೆ ಬಾಹುಬಲ, ಶರೀರದ ಸೌಂದರ್ಯ, ದೇಹದಲ್ಲಿ ವರ್ಚಸ್ಸು, ಕಾಂತಿ ಎಲ್ಲ ಇದ್ದವನಂತೆ ಕಾಣ್ತಾ ಇದ್ದ. ಆದ್ರೆ ಅಶ್ವಿನಿ ದೇವತೆಗಳು, ದೇವಲೋಕದ ವೈದ್ಯರು, ಅವರ ಕಣ್ಣಿಗೆ ಮಾತ್ರ ಆ ರಾಜ ಮುಪ್ಪಾದವನಂತೆ, ಹಣ್ಣು ಮುದುಕನಾದಂತೆ ಕಾಣ್ತಾ ಇದ್ದ. ಅಂದ್ರೆ ದಿವ್ಯ ದೃಷ್ಟಿ. ಆ ದಿವ್ಯ ದೃಷ್ಟಿ ಬಂತು ಅಂತಾದ್ರೆ ಹಾಗೆ ಮುಂದಿನದ್ದು ಈಗಲೇ ಕಾಣತ್ತೆ. ಹಾಗೆ ಇವರೆಲ್ಲರೂ ಕೂಡ ಭೀಷ್ಮ ದ್ರೋಣಾದಿಗಳು, ದುರ್ಯೋಧನ, ದುಶ್ಯಾಸನ, ಕರ್ಣ ಮೊದಲಾದವರು, ಅಥವಾ ತಮ್ಮ ಕಡೆ ಸೈನಿಕರು ಯಾರು ಕೂಡ ಇನ್ನೂ ಯುದ್ಧ ಆಗಿಲ್ಲ, ಯುದ್ಧದಲ್ಲಿ ಸತ್ತಿಲ್ಲ. ಆದರೆ ಮುಂದೆ ಯಾವ ರೀತಿಯಲ್ಲಿ ಸಾಯ್ತಾರೆ, ಸತ್ತವರು ಹೋಗಿ ಎಲ್ಲಿಗೆ ಸೇರ್ತಾರೆ, ಅದೆಲ್ಲವನ್ನು ಕೂಡ ಅರ್ಜುನ
ಆ ಭಗವಂತ ಕೊಟ್ಟಿರತಕ್ಕಂಥ ದಿವ್ಯ ದೃಷ್ಟಿಯಿಂದಾಗಿ ಈಗಲೇ ನೋಡ್ತಾ ಇದ್ದಾನೆ. ಅದು ಆ ದಿವ್ಯ ದೃಷ್ಟಿಯ ಒಂದು ಪ್ರಭಾವ. ಆ ಭವಿಷ್ಯತ್ ಕಾಲವನ್ನು ಕೂಡ ನೋಡುವ ಒಂದು ಸಾಮರ್ಥ್ಯ, ಭವಿಷ್ಯವನ್ನ ವರ್ತಮಾನದಲ್ಲೇ ನೋಡುವ ಸಾಮರ್ಥ್ಯವನ್ನ ಭಗವಂತ ಅರ್ಜುನನಿಗೆ ಕೊಟ್ಟಿದ್ದ. ಆದ್ದರಿಂದಾಗಿ ಅರ್ಜುನ ಮುಂದೆ ಆಗುವುದನ್ನು ಈಗಲೇ ನೋಡ್ತಾ ಇದ್ದಾನೆ. ಆ ನಿನ್ನ ವಕ್ತಾಣಿ, ಬಾಯಿಗಳನ್ನು, ಒಂದು ಬಾಯಿಯಲ್ಲ, ಭಗವಂತನಿಗೆ ಅನಂತ ಬಾಯಿ ಅಲ್ವ, ಹಾಗಾಗಿ ನಿನ್ನ ಬಾಯಿಗಳನ್ನು ಅಮಿ ಅಂತ ತಗೊಳ್ಬೇಕು. ಹಿಂದೆ ಬಂದಿತ್ತಲ್ಲ ಅಮಿ ಅಂತ ಬಂದಿತ್ತು. ಅಮಿ ಅಂದ್ರೆ ಇವರೆಲ್ಲರೂ ಅಂತ, ಇವರೆಲ್ಲರೂ ದೇವ ಅದು ವಕ್ತಾಣಿ ಎಂತದ್ದು, ಸಂಷ್ಟ್ರಾಕರಾಳಾನಿ ಭಯಾನಕಾನಿ ವಕ್ತಾಣಿ, ಕೋರೆ ಹಲ್ಲುಗಳಿಂದ ಭಯಾನಕವಾಗಿರುವಂತಹ ಭಯಂಕರವಾದಂತಹ ಭಯಾನಕಾನಿ, ಭಯವನ್ನು ಹುಟ್ಟಿಸುವಂತಹ ವಕ್ತಾಣಿ ಬಾಯಿಗಳನ್ನು ಪರಮಾಣಾಹ ವೇಗವಾಗಿ ವಿಶಂತಿ ಪ್ರವೇಶಿಸುತ್ತಿದ್ದಾರೆ. ಕೇಚಿತ್ ಕೆಲವರು ವಿಲಗ್ನಾಹ ದಶನಾಂತರೇಶು ಹಲ್ಲುಗಳ ಮಧ್ಯದಲ್ಲಿ ವಿಲಗ್ನಾಹ ಸೇರಿಕೊಂಡಿದ್ದಾರೆ. ಇನ್ ಕೇಚಿತ್ ಕೆಲವರು ಚೂರ್ಣಿತೈ ಉತ್ತಮಾಂಗೈ ಪುಡಿಯಾಗಲ್ಪಟ್ಟ, ಅಂದ್ರೆ ಚೂರ್ಣ ಅಂದ್ರೇನು, 100 ಸೂಕ್ಷ್ಮ ರೇಖೆಗಳಿಂದ ಕೂಡಿದ್ದು ಅಂತ. ತಲೆ ಇದೆಯಲ್ಲ ಅದು ಬಿರುಕ್ ಬಿಟ್ಬಿಡೋದು. ಈಗ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ನೆಲ, ನೀರಾವರಿ ಭೂಮಿ ಪೂರ್ತಿ ನೀರಾರಿ ಆರಿ ಹೇಗೆ ಸಣ್ಣ 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 ಬಿರುಕು ಬಿಟ್ಟಿರುತ್ತೋ, ನಮ್ಮ ಕೈಯಲ್ಲಿ ಹೇಗೆ ಅನೇಕ ರೇಖೆಗಳು ಕಾಣುತ್ತೆ, ಹಾಗೆ ಚೂರ್ಣಿತೈ ಉತ್ತಮಾಂಗೈ ಎಂದ್ರಾಗೆ ಅದು ಅನೇಕ ರೇಖೋಪರೇಖೆಗಳು ಎಳೆಯಾಗಿ ಆತರ ತಲೆ ಎಲ್ಲವೂ ಕೂಡ ಪುಡಿಯಾದದ್ದಾಗಿ ಬಿರುಕು ಬಿಟ್ಟಿರುವಂತೆ ಸಂದೃಶ್ಯಂತೆ ನನ್ನ ಕಣ್ಣಿಗೆ ಕಾಣುತ್ತಿದ್ದಾರೆ. ನೋಡಿ, ಬರೀ ದೃಶ್ಯಂತೆ ಅಲ್ಲ, ಅದು ಸಂದೃಶ್ಯಂತೆ, ಸ್ಪಷ್ಟ. ಚೆನ್ನಾಗಿ ಅಂತ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಮುಂದಿನದ್ದನ್ನು ನಾನೀಗ ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ. ಎಲ್ಲರಿಗೂ ಭವಿಷ್ಯದ ಜ್ಞಾನ ಸ್ಪಷ್ಟವಾಗಿರೋದಿಲ್ಲ, ಬಹುಶಃ ಹೀಗೆ ಅಂತ ಜ್ಞಾನ ಬರಬಹುದು. ಆದ್ರೆ ಇಲ್ಲಿ ಹಂಗಲ್ಲ, ಸ್ಪಷ್ಟವಾಗಿ ನಾನು ಭವಿಷ್ಯವನ್ನ ಕಾಣ್ತಾ ಇದ್ದೇನೆ, ಮುಂದಿನದ್ದನ್ನ ಈಗಲೇ ನೋಡ್ತಾ ಇದ್ದೇನೆ ಅಂತ. ಅದು ಹೇಗೆ ಅನ್ನೋದನ್ನ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೀತಾರೆ. ಆ ಪುರೂರವಸ್ಥನ್ನು ನೋಡ್ಲಿಕ್ಕೆ ಅಶ್ವಿನಿ ದೇವತೆಗಳು ಬರೋದು. ಆ ರಾಜ ತೈಲಾಭ್ಯಂಗವನ್ನ ಮಾಡಿ ಸ್ನಾನ ಮಾಡಿ, ಈಗ ನೋಡಿ ನಾರ್ಮಲ್ ಆಗಿ ಸ್ನಾನ ಮಾಡಿ ಬಂದಾಗಲೇ ದೇಹದಲ್ಲಿ ಒಂದು ಕಾಂತಿ ಇರುತ್ತೆ. ಇವನು ಅಭ್ಯಂಗ ಸ್ನಾನ ಮಾಡಿ ಬಂದಿದ್ದಾನೆ, ದೇಹದಲ್ಲಿ ಇನ್ನೂ ಕಾಂತಿ. ಎಲ್ಲ ರಾಜನಾದಿದ್ದರಿಂದಾಗಿ ವಜ್ರ ವೈಡೂರ್ಯ ಒಳ್ಳೆ ಮಕರ ಕುಂಡಲಾದಿ ಆಭರಣಗಳನ್ನೆಲ್ಲ ಹಾಕೊಂಡು ಬಂದಿದ್ದಾನೆ. ಎಲ್ಲರ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇದ್ದಾನೆ. ಆದರೆ ಅಶ್ವಿನಿ ದೇವತೆಗಳ ಕಣ್ಣಿಗೆ ಮಾತ್ರ ಅವನು ಆ ಶರೀರದ ಸೌಂದರ್ಯ ಕಾಣ್ತಾ ಇಲ್ಲ, ಎಲ್ಲವೂ ಕೂಡ ಹೋಗಿದೆ. ತಲೆ, ಹಣೆ ಅದೆಲ್ಲವೂ ಕೂಡ ಅವರಿಗೆ ಒಂಥರ ಈ ರೀತಿಯಲ್ಲಿ ಏನು ಎಲ್ಲ ಹಣ್ಣಾದಂತೆ ಕಾಣ್ತಾ ಇದೆ, ಎಲ್ಲವೂ ಕೂಡ ವಯಸ್ಸಾದಂತೆ ಕಾಣ್ತಾ ಇದೆ. ಅದೇ ರೀತಿಯಲ್ಲೂ ಕೂಡ ಅಂತ ಅರ್ಥ. ಅಂದ್ರೆ ವಕ್ರಾಣಿ ತೇ ತ್ವರಮಾಣಾ ವಿಶಂತಿ ಸಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶರಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಶ್ರೀಕೃಷ್ಣ.